ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಭಾವೈಕ್ಯತೆ ಹೆಸರಾದ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಸಂಸ್ಥಾನ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ನೂತನ ಬೆಳಗಾವಿ ಸಂಸದರು ಆದ ಜಗದೀಶ್ ಶೆಟ್ಟರ್ ಅವರು ಭೇಟಿ ನೀಡಿ ಕರ್ತೃಗದ್ದುಗೆಯ ಹಾಗೂ ಉಭಯ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದರು. ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು, ಸರ್ಕಾರದ ಬೊಕ್ಕಸ ಈಗಾಗಲೇ ಖಾಲಿಯಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ, ಅವುಗಳನ್ನು ಕ್ಷಣವೇ ನಿಲ್ಲಿಸಬೇಕು ಎಂದು ಅವರ ಪಕ್ಷದ ಶಾಸಕರು ಹೇಳುತ್ತಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಹೆಚ್ಚಿಗೆ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಕೆಲಸ ಮಾಡುತ್ತಿದೆ ಎಂದು ಜಗದೀಶ್ ಶೆಟ್ಟರ್ ಕುಟುಕಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರಲಮಣಿ, ಚಂದ್ರಕಾಂತ್, ಜಾನು, ಫಕ್ಕೀರೇಶ್, ಅಕ್ಬರ್, ಅಜ್ಜು, ಮಂಜುನಾಥ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಯಾವಾಗಲೂ ಮೊದಲಿಂದ ವಾಪಸ್ ಬಂದಿವಿ. ಪ್ರತಿ ವರ್ಷ ನಮ್ಮ ತಾಯಿಯವರು ಬಂದು ದರ್ಶನ ತಗೊಂಡು ಗದ್ಗೆ ದರ್ಶನ ತಗೊಂಡು ಹೋಗ್ತಿದ್ರು. ನಮ್ಮ ಮನೆಯವರು ಸಹಿತ ನಾವು ಬರ್ಲಿಕ್ಕಾಗಿಲ್ಲ ಅಂದರು ಪ್ರತಿ ವರ್ಷ ಒಂದು ಸಲ 2 ಸಲ ಅವರು ಬಂದು ಹೋಗ್ತಾರೆ. ಮತ್ತು ಈಗೇನು ಮೊನ್ನೆ ಬೆಳಗಾವಿ ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದು ದೇವರ ಆಶೀರ್ವಾದದಿಂದ ಜನತೆಯ ಒಂದು ಆಶೀರ್ವಾದದಿಂದ 1,80,000 ಮತಗಳಾದ್ರಿಂದ ಗೆದ್ದು ಬಂದ್ವಿ. ಅದಕ್ಕೆ ದೇವರ ಆಶೀರ್ವಾದ, ಶಿರಹಟ್ಟಿ ಪಟ್ಟಣದ ಜನ ಆಶೀರ್ವಾದ, ಜನತೆಯ ಆಶೀರ್ವಾದ. ಹೀಗಾಗಿ ಇವತ್ತು ಇಲ್ಲಿ ಗದಿಗೆ ದರ್ಶನ ತಗೊಂಡು ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಈ ಒಂದು ಶಿರಹಟ್ಟಿಗೆ ಭೇಟಿ ಕೊಡುವಂಥದ್ದಾಯಿತು. ಅದಕ್ಕಾಗಿ ಬಂದಿದ್ದು ಎಲ್ಲ ಕುಟುಂಬ ಸಹಿತ ನಾವು ಬಂದಿದ್ವಿ. ಮತ್ತು ಹಿರಿಯ ಸ್ವಾಮೀಜಿಯವರು ಸಹಿತ ಆಶೀರ್ವಾದ ಮಾಡಿದರು. ಯಾವಾಗಲೂ ನಮಗೆ ಭಾಳ ವೆಲ್ ವಿಷಯದಾಗಿ ನಮ್ಮ ಬಗ್ಗೆ ಯಾವಾಗಲೂ ಕಾಳಜಿ ತೆಗೆದುಕೊಳ್ಳುವಂಥ ಕೆಲಸ ಹಿರಿಯರು ಮಾಡ್ತಾರೆ, ಕಿರಿಯರು ಮಾಡ್ತಾರೆ. ಅತ್ಯಂತ ಹಿರಿಯ ನಾಯಕರು ಸಂಸದರ ಆಯ್ಕೆಯಾಗಿದ್ದಕ್ಕೆ ನಮ್ಮ ಶಿರಹಟ್ಟಿ ತಾಲೂಕು ಪತ್ರಕರ್ತರ ಪರವಾಗಿ ತಮ್ಮ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀವಿ. ಮುಂಚಿನ ಸರ 2ನೇ ದಿವಸ ತಾವು ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು, ಮೇಲಾಗಿ BJP ಹಿರಿಯ ನಾಯಕರು ಈಗ ಸಂಸದರಿಗೆ ಆಯ್ಕೆಯಾಗಿದ್ದೀರಿ. ಬಟ್ ನಮ್ಮೊಂದು ನಿರೀಕ್ಷೆ ಏನಿತ್ತು ಅಂದ್ರೆ ನಿಮಗೆ ಆದಂಥ ಒಂದು ಇದರಲ್ಲಿ ಸಚಿವ ಸ್ಥಾನ ನಿರೀಕ್ಷೆ ಮಾಡಿದ್ವಿ ನಾವು. ಆ ಸಚಿವ ಸ್ಥಾನ ತಾವು ಯಾಕೆ ವಂಚಿತರಾಗಿ ನಮ್ಗೆ ಗೊತ್ತಾಗಲಿಲ್ಲ. ನೋಡ್ರಿ, ಈಗ ಪಕ್ಷ ಈ ಸಚಿವ ಸ್ಥಾನ ಕೊಡುವುದು ಬಿಡುವುದು ಪ್ರಧಾನಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ. ಮತ್ತು ಪಕ್ಷ ಅದನ್ನು ತೀರ್ಮಾನ ತೆಗೆದುಕೊಳ್ತದೆ. ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ, ಪಕ್ಷ ಯಾವ ರೀತಿ ಜವಾಬ್ದಾರಿ ಕೊಡ್ತದೆ, ಏನು ಕೊಡ್ತದೆ, ಅದ್ರ ತಕ್ಕಂಗೆ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಬೇರೆ ಬೇರೆ ಕಾಣಿಸುವಾಗ ಅವಕಾಶ ಸಿಕ್ಕಿಲ್ಲ. ಜನತೆಯ ಒಂದು ಅಪೇಕ್ಷೆ ಇದೆ, ಆಗಿಲ್ಲ. ಆದರೆ ಇದ್ದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಬಂದಿದೆ. ನಾವು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿ 30 ವರ್ಷ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೀನಿ. ವಿಧಾನ ಪರಿಷತ್ನಲ್ಲಿ ನನ್ನ ಅನುಭವ ಆಗಿದೆ. ಈಗ ಲೋಕಸಭೆಗೆ ಒಂದು ಹೊಸದಾಗಿ ಅನುಭವ ಆಗುವಂಥದ್ದು ಅವಕಾಶ ಇವತ್ತು ಬಂದದೆ. ಭಾರತೀಯ ಜನತಾ ಪಾರ್ಟಿ ಅದು ಕೊಟ್ಟದೆ. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ, ಭಾಳ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಏನೇನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ, ವಿಷನ್ ಡಾಕ್ಯುಮೆಂಟು, ಅದೆಲ್ಲ ಈಗಾಗಲೇ ನಾನು 1-2 ದಿವಸ ಮೀಟಿಂಗ್ ಮಾಡಿಕೊಂಡು ಬಂದಿದ್ದೇನೆ. ಮತ್ತೆ 1-2 ದಿವಸ ಬಿಟ್ಟು ಮತ್ತೆ ನಾನು ಹೋಗ್ತಾ ಇದ್ದೇನೆ. ಅದೊಂದು ಮಾದರಿ ಕ್ಷೇತ್ರ ಮಾಡುವಂಥದ್ದು ಏನು ಜವಾಬ್ದಾರಿ ಇದೆ ಅದು ಡೆಫಿನೆಟ್ಲಿ ಮಾಡ್ತೀನಿ. ಬೆಳಗಾವಿ ಜನತೆ ಭಾಳ ನನ್ನ ಮೇಲೆ ಭಾಳಷ್ಟು ಹೋಪ್ಸ್ ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಥ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೀನಿ. ಸರ್, ಈಗ ಪಂಚ ಗ್ಯಾರಂಟಿ ಮೇಲಕ್ಕೆ ಎಲೆಕ್ಷನ್ ಮಾಡಿದ್ರೆ ದಿಢೀರನಾಗಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಸಿದ್ರೆ ನೋಡಿ, ಈಗ ಖಜಾನೆ ಖಾಲಿ ಆಗಿಬಿಟ್ಟಿದೆ. ಬರೇ 1 ವರ್ಷ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಹೋಗಿ ಇವತ್ತು ಇಡೀ ಖಜಾನೆ ಖಾಲಿ ಆಗಿದೆ. ಕಾಂಗ್ರೆಸ್ಸಿನ ಶಾಸಕರೇ ಟೀಕಾ ಮಾಡಲಿಕ್ಕೆ ಚಾಲು ಮಾಡಿದ್ದಾರೆ. ಇವತ್ತು ನಮಗೆ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರಿಂದ ನಮಗೇನು ರಾಜಕೀಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗಲಿಲ್ಲ. ಇದು ಗ್ಯಾರಂಟಿ ಯೋಜನೆ ತಂದು ಏನು ಉಪಯೋಗ ಆಯಿತು, ಅದಕ್ಕೆ ಅದನ್ನು ಹಿಂದೆ ತಗೊಳ್ಳಿ, ನಮ್ಮ ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಶಾಸಕರೇ ಪ್ರಾರಂಭ ಮಾಡಿದ್ದಾರೆ ಟೀಕೆಗಳನ್ನು. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇನ್ನು ವಾಪಸ್ ತೆಗೆದುಕೊಳ್ಳುವಂಥ ಪಾಸಿಬಿಲಿಟಿನೂ ಇದೆ. ಅದೊಂದು 108 ಕಂಡೀಷನ್ ಹಾಕಿ ಆದಷ್ಟು ಫಲಾನುಭವಿಗಳ ಸಂಖ್ಯೆನೂ ಕಡಿಮೆ ಮಾಡುವಂಥ ಪಾಸಿಬಿಲಿಟಿ ಇದೆ. ಅದಕ್ಕಾಗಿ ಇವತ್ತೇನು ಚುನಾವಣೆ ಕೇವಲ ತಾತ್ಕಾಲಿಕ ಒಂದು ಲಾಭದ ಸಲುವಾಗಿ ಏನೋ ಯೋಜನೆ ಮಾಡಿದರೆ ಅದರಿಂದ ಲಾಂಗ್ ರನ್ ಏನೂ ಆಗೋದಿಲ್ಲ, ಜನರಿಗೆ ಒಳ್ಳೆಯದಾಗೋದಿಲ್ಲ ಅನ್ನೋದು ಇದೊಂದು ಉದಾಹರಣೆ. ಅದಕ್ಕಾಗಿ ಘೋಷಣೆ ಮಾಡೋದು ಮತ್ತು ವಿಡ್ರಾ ಮಾಡೋದು ಇದೆಲ್ಲ ಒಂದು ಒಳ್ಳೆಯ ಪರಂಪರೆ ಅಲ್ಲ. ಹಾಗಾಗಿ ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಇದೇ ರೀತಿ ಮುಂದುವರೆದರೆ ರಾಜ್ಯದ ಖಜಾನೆ ಖಾಲಿ ಆಗ್ತದೆ. ನಾಳೆ ಸರ್ಕಾರಿ ನೌಕರಿಗೆ ಪಗಾರ ಕೊಡಲಾರ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಹೀಗಾಗಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ನೋಡಿ, ಈ ಖಜಾನೆ ತುಂಬಿಸ್ಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ರು, ಮತ್ತೆ ಜನರ ಮೇಲೆ ಭಾರ, ಪೆಟ್ರೋಲ್ ಬೆಲೆ ಏರಿಕೆ,
ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದ್ದರಿಂದ ಮತ್ತು ಅದು ಬೊಕ್ಕಸಕ್ಕೆ ಹಣ ತೆಗೆದುಕೊಳ್ಳಿಕ್ಕೆ ಮಧ್ಯಮ ವರ್ಗದ ಬಡವರ ಮೇಲೆ ಇವತ್ತು ಮತ್ತೆ ಭಾರ ಹಾಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಒಳ್ಳೆಯದಲ್ಲ. ಅದಕ್ಕಾಗಿ ನಮ್ಮ ಪಕ್ಷ ಇದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಅಣಿಯಾಗಿದೆ. ಇದನ್ನು ತಕ್ಷಣ ಬೆಲೆ ಏರಿಕೆಯನ್ನು ವಿಡ್ರಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ.